ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಮೇಘನಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಾದಾಮ್ ಕೇಸರಿ ಲಸ್ಸಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾನೇ ಟೇಸ್ಟು. ಬೇಸಿಗೆ ಕಾಲದಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಹೋಗಿ ಜ್ಯೂಸ್ ಅಂಗಡಿಗಳಲ್ಲಿ ಕುಡಿಯೋಕ್ಕಿಂತ ನಾವು ಈ ಥರ ಮನೆಯಲ್ಲಿ ಟೇಸ್ಟಾಗಿ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಬೋದು. ಇದು ತುಂಬಾನೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೊಡ್ಬೋದು, ದೊಡ್ಡವ್ರು ಕೂಡ ಕುಡಿಬೋದು. ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮತ್ತು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ 1 ಕಪ್ ನಾನು ಗಟ್ಟಿ ಮೊಸರು ತಗೊಂಡಿದ್ದೀನಿ. ಲಸ್ಸಿ ಮಾಡಬೇಕು ಅಂತಂದ್ರೆ ನಮಗೆ ಗಟ್ಟಿ ಮೊಸರು ಇರಬೇಕು. ನಾನು ಹೋಮ್ ಮೇಡ್ ತಗೊಂಡಿದ್ದೀನಿ ಇದು. ನಂತರ 2 ಏಲಕ್ಕಿ, 5 ರಿಂದ 6 ಸ್ಪೂನು ಸಕ್ಕರೆ. ನಿಮ್ಗೆ ಎಷ್ಟು ಬೇಕು, ಕಮ್ಮಿ ಬೇಕು ಅಂತಂದ್ರೆ ಇನ್ನೂ ಕಮ್ಮಿ ಹಾಕೋಬಹುದು, ಇಲ್ಲ ನಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಆ್ಯಡ್ ಮಾಡ್ಬೋದು. ಮತ್ತೆ ಇಲ್ಲಿ ಕೇಸರಿ ದಳನ ನಾನು ಒಂದು 7 ರಿಂದ 8 ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈ ತರ ಕಲರ್ ಬಿಟ್ಕೊಂಡಿದೆ ಇದು. ನೋಡಿ, ಈ ತರ ಕಾಣಿಸ್ತಾ ಇದೆಯಲ್ಲ. ನಂತರ ಬಾದಾಮಿ ಬಂದ್ಬಿಟ್ಟು ನಾವು 1 ಅವರ್ ಬಿಫೋರೆ ನೆನೆಸಿಟ್ಕೊಬೇಕು ಹಾಲಲ್ಲಿ. ನಾನು 1 ಅವರ್ ನೆನೆಸ್ಕೊಂಡಿದ್ದೀನಿ. ಬಾದಾಮಿ ಬಂದ್ಬಿಟ್ಟು ಇಲ್ಲಿ ನಾನು ಒಂದು 10 ರಿಂದ 12 ತಗೊಂಡಿದ್ದೀನಿ. ಈ ಬಾದಾಮಿಯಲ್ಲಿ ಅಧಿಕ ಪೌಷ್ಟಿಕಾಂಶ ಇರೋದ್ರಿಂದ ಮಕ್ಕಳಿಗೆ ದಿನ 2 ಕೊಡೋದ್ರಿಂದ ಬೋನ್ಗಳಿಗೆ ಕ್ಯಾಲ್ಸಿಯಂ ಸಿಗುತ್ತೆ. ನಂತರ ಇಲ್ಲಿ ಐಸ್ ಕ್ಯೂಬ್ ತಗೊಂಡಿದ್ದೀನಿ ನಾನು. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಮಿಕ್ಸಿಗೆ ನೀವು ಬ್ಲೆಂಡರಲ್ಲೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಮಿಕ್ಸಿ ಕೂಡ ಮಾಡ್ಕೋಬೋದು. ಜ್ಯೂಸ್ ಮಾಡೋ ಬ್ಲೆಂಡರ್ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇದ್ರಲ್ಲಿ ಕೂಡ ಮಾಡ್ಕೋಬೋದು. ನಾವು ಫಸ್ಟ್ ನಾವು ನೆನೆಸಿರೋನ ಬಾದಾಮಿನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಂತರ ಇದರಲ್ಲೇ ಏಲಕ್ಕಿ, ಸಕ್ಕರೆ, ಫಸ್ಟು ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಜಸ್ಟ್ ಈ ಥರ 1 ರೌಂಡ್ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಡೈರೆಕ್ಟ್ ನಾವು ಒಣಗಿರೋ ಬಾದಾಮಿನ ಹಾಕಿದ್ರೆ ಅದು ತರ್ತರಿ ಆಗಿರುತ್ತೆ. ಈ ಥರ ನಾವು ಹಾಲನ್ನು ನೆನೆಸಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಇವಾಗ ಇದ್ರ ಜೊತೆಗೆ ನಾನು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ನಂತರ ಹಾಲನ್ನು ನೆನೆಸಿ ಇಟ್ಕೊಂಡಿರೋದು ಕೇಸರಿ ದಳ ಇದರಲ್ಲೇ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮತ್ತೆ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಹಾಕ್ಕೊಂಡು ಮತ್ತೆ ಇದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಲಸ್ಸಿ ರೆಡಿ ಆಗಿದೆ. ಈಗ ಸರ್ವಿಂಗ್ ಗ್ಲಾಸಲ್ಲಿ ಹಾಕೊಳ್ಳೋಣ. ಅಷ್ಟೊಳಗೆ ಒಂದು ಟಿಪ್ಸ್ ನೋಡ್ಕೊಳ್ಳೋಣ. ಏನಪ್ಪ ಅಂತಂದರೆ, ಈ ಬೇಸಿಗೆಯಲ್ಲಿ ನಾವು ಯಾವುದೇ ಆಗಲಿ ಪಲ್ಯಗಳು ಮಾಡಿರ್ತೀವಿ, ಅದು ನೈಟು ಕೂಡ ನಾವು ಇಟ್ಕೊಂಡಿರ್ತೀವಿ. ಅದು ಸಮ್ಟೈಮ್ ಡ್ರೈ ಆದಂಗೆ ಆಗೋಗಿರುತ್ತೆ. ಅದು ಫ್ರೆಶ್ ಆಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಒಂದು 1-2 ಡ್ರಾಪ್ಸು ಲೆಮನ್ ಜ್ಯೂಸ್ನ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಥವಾ ಒಂದು 10 ನಿಮಿಷ ಆ ಥರ ಬಿಟ್ಬಿಟ್ರೆ ನಿಮಗೆ ಆ ಪಲ್ಯ ತುಂಬ ಫ್ರೆಶ್ ಆಗಿರುತ್ತೆ. ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ. ಇವಾಗ ಇದಕ್ಕೆ ನಾನು ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ನೀವು ಐಸ್ ಕ್ಯೂಬ್ ಇಷ್ಟ ಇಲ್ಲ ಅಂತಂದವರು ನೀವು ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಕೂಲ್ ಆಗುತ್ತೆ. ಐಸ್ ಕ್ಯೂಬ್ ಹಾಕಿದ ನಂತರ ಸುಮ್ಮನೆ ಜಸ್ಟ್ 1-2 ನಾನು ಕೇಸರಿ ದಳ ಹಾಕ್ತಾ ಇದ್ದೀನಿ. ನಂತರ ಒಂದೇ ಒಂದು ಬಾದಾಮಿನ ಈ ಥರ ಚೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬೇಸಿಗೆಗೆ ತಂಪಾದ ಬಾದಾಮಿ ಕೇಸರಿ ಲಸ್ಸಿ ರೆಡಿಯಾಗಿದೆ. ಇವತ್ತು ನಾನು ಮಾಡಿರೋ ಲಸ್ಸಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.